ಗೈಸ್, ಎಲ್ಲರೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಲಿವರೇಜಸ್ ಮತ್ತು ಕ್ಯಾಪಿಟಲ್ ಸ್ಟ್ರಕ್ಚರ್ದು ಸಮ್ಮರಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಲಿವರೇಜಸ್ಸಿಂದ 5 ಮಾರ್ಕ್ಸ್ ಕ್ವಶನ್ನು ಮತ್ತು ಕ್ಯಾಪಿಟಲ್ ಸ್ಟ್ರಕ್ಚರಿಂದ 12 ಮಾರ್ಕ್ಸ್ ಕ್ವಶನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲದಾಗಿ ಕ್ವಶನ್ ಓದೋಣ. ಕ್ಯಾಲ್ಕುಲೇಟ್ 3 ಲಿವರೇಜಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹10, ಯೂನಿಟ್ ಸೋಲ್ಡ್ 90,000, ವೇರಿಯಬಲ್ ಕಾಸ್ಟ್ per unit ₹6, fixed cost ₹1,20,000, 10% debt capital ₹3 lakh. ಇದು ಕ್ವಶನ್. ನಾನು ಲಿವರೇಜಸ್ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಫಾರ್ಮ್ಯಾಟ್ ಬರ್ಕೊಂಡ್ರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬನ್ನಿ ಫಸ್ಟ್ ಫಾರ್ಮ್ಯಾಟ್ ಬರ್ಕೊಳ್ಳೋಣ. ಪರ್ಟಿಕ್ಯುಲರ್ಸ್, ಅಮೌಂಟ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ನಿಮಗೆ EBIT ಬರುತ್ತೆ. EBITಯಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ ನಿಮಗೆ EBT ಬರುತ್ತೆ. ನಮಗೆ ಇಲ್ಲಿ ಗಂಟ ಬೇಕು. ಇವಾಗ ಕ್ವಶನಲ್ಲಿ ಕೊಟ್ಟಿರೋ ಒಂದೊಂದೇ ಡೇಟಾನ ಅಪ್ಲೈ ಮಾಡ್ತಾ ಹೋಗ್ರಿ. ಇವಾಗ ಕ್ವಶನಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ₹10 ಅಂತ ಕೊಟ್ಟಿದ್ದಾರೆ, ಮತ್ತು ಯೂನಿಟ್ ಸೋಲ್ಡ್ ಬಂದ್ಬಿಟ್ಟು 90,000 ಅಂತ ಹೇಳಿದ್ದಾರೆ. ಸೊ ಒಂದು ಯೂನಿಟ್ಗೆ ₹10 ಅಂದರೆ 90,000 ಯೂನಿಟ್ನ ಸೆಲ್ ಮಾಡಿದ್ದಾರೆ. ಎಷ್ಟಾಗುತ್ತೆ? 9 lakh ಆಗುತ್ತೆ. ಮತ್ತು ನೆಕ್ಸ್ಟ್ ಲೈನಲ್ಲಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹6 ಅಂತ ಹೇಳಿದ್ದಾರೆ. ₹6 ಒಂದು ಯೂನಿಟ್ಗೆ ವೇರಿಯಬಲ್ ಕಾಸ್ಟ್ ಅಂದರೆ 90,000 ಯೂನಿಟ್ಸ್ಗೆ 5,40,000 ಆಗುತ್ತೆ. ಇವಾಗ ಇದನ್ನು ಮೈನಸ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ. ದಟ್ ಈಸ್ 3,60,000. 3,60,000ಅಲ್ಲಿ ನಮಗೆ ಫಿಕ್ಸ್ ಕಾಸ್ಟ್ ಮೈನಸ್ ಮಾಡೋಕ್ಕೆ ಹೇಳಿದ್ದಾರೆ. ಅದು 1,20,000. ಮೈನಸ್ ಮಾಡಿದ್ರೆ ನಿಮಗೆ EBIT ಬರುತ್ತೆ. ಎಷ್ಟು? 2,40,000. 2,40,000ಅಲ್ಲಿ ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ಗೆ 10% ಡೆಪ್ಟ್ ಕ್ಯಾಪಿಟಲ್ ₹3 lakh ಅಂತ ಕೊಟ್ಟಿದ್ದಾರೆ. ಅಂದರೆ 3 ಲಕ್ಷಕ್ಕೆ 10%, ದಟ್ ಈಸ್ 30,000. ಮೈನಸ್ ಮಾಡಿದ್ರೆ ನಿಮಗೆ EBT ಬರುತ್ತೆ 2,10,000. ಫುಲ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಎಲ್ಲನೂ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನಾನು ನಿಮ್ಮ ಫಾರ್ಮ್ಯಾಟಲ್ಲಿ ತೋರಿಸ್ಕೊಟ್ಟಿದ್ದೆ. ಕಾಂಟ್ರಿಬ್ಯೂಷನ್ ಅಪಾನ್ EBIT ಮಾಡಿದ್ರೆ ಆಪ್ರೇಟಿಂಗ್ ಲಿವರೇಜಸ್ ಬರುತ್ತೆ. EBIT ಅಪಾನ್ EBT ಮಾಡಿದ್ರೆ ಫೈನಾನ್ಷಿಯಲ್ ಲಿವರೇಜಸ್ ಬರುತ್ತೆ. ಇವೆರಡನ್ನ ಇಂಟು ಮಾಡಿದ್ರೆ ಕಂಬೈನ್ಡ್ ಲಿವರೇಜಸ್ ಬರುತ್ತೆ. ನಿಮಗೆ ಅಕಸ್ಮಾತ್ ಫಾರ್ಮುಲಾ ಏನಾರ ಮರ್ತೋದ್ರೆ ಈ ಥರ ಗ್ಯಾಪ್ನ ಇಟ್ಕೊಳ್ಳಿ, ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಇವಾಗ 3 ಲಿವರೇಜಸ್ನ ಕೇಳಿದ್ದಾರೆ. ಆ 3 ಲಿವರೇಜಸ್ನ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ನಾವು ಕೇಳಿರೋದು ಆಪ್ರೇಟಿಂಗ್ ಲಿವರೇಜಸ್. ಆಪ್ರೇಟಿಂಗ್ ಲಿವರೇಜಸ್ ಅಂದರೆ ಕಾಂಟ್ರಿಬ್ಯೂಷನ್ ಅಪಾನ್ EBIT. ಕಾಂಟ್ರಿಬ್ಯೂಷನಲ್ಲಿ 3,60,000 ಇದೆ, ಮತ್ತು EBITಯಲ್ಲಿ 2,40,000 ಇದೆ. ಇವಾಗ ಮಾಡೋಣ. ಆನ್ಸರ್ ಏನು ಬರುತ್ತೆ ನೋಡೋಣ. 1.5. ಸೆಕೆಂಡ್ ಒಂದು ಕೇಳಿರೋದು ಫೈನಾನ್ಷಿಯಲ್ ಲಿವರೇಜಸ್. ಫೈನಾನ್ಷಿಯಲ್ ಲಿವರೇಜಸ್ ಫಾರ್ಮುಲಾ EBIT ಅಪಾನ್ EBT. EBITಲಿ ಅಮೌಂಟು 2,40,000 ಡಿವೈಡೆಡ್ ಬೈ EBT ಅಮೌಂಟು 2,10,000. 2,40,000 divided by 2,10,000. Answer will be 1.14. ಥರ್ಡ್ ಒಂದು ಬಂದ್ಬಿಟ್ಟು ಕಂಬೈನ್ ಲಿವರೇಜಸ್. ಕಂಬೈನ್ ಲಿವರೇಜಸ್ ಹೇಳಿದೆ. ಆಪ್ರೇಟಿಂಗ್ ಲಿವರೇಜಸಲ್ಲಿ ಬಂದಿರೋ ಆನ್ಸರ್ ಇಂಟು ಫೈನಾನ್ಷಿಯಲ್ ಲಿವರೇಜಸ್ ಬಂದಿರೋ ಆನ್ಸರ್. ಅವಾಗೇನಾಗುತ್ತೆ ಅದು 1.5 ಇಂಟು 1.14.
1.5 ಇಂಟು 1.14 ನಿಮ್ಗೆ ಆನ್ಸರ್ ಏನು ಬಂತು 1.71. ಸೊ ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಕ್ಯಾಪಿಟಲ್ ಸ್ಟ್ರಕ್ಚರ್ 12 ಮಾರ್ಕ್ಸ್ ಕ್ವಶನ್ನ ನೋಡೋಣ. ಕ್ವಶನ್ ಕೊಟ್ಟಿದ್ದಾರೆ, ದಿ ರಂಗ ಕಂಪನಿ ಲಿಮಿಟೆಡ್ ಆಪರೇಟ್ಸ್ ಇಟ್ಸ್ ಬಿಸ್ನೆಸ್ with a equity capital of rupees 50 lakh of rupee 100 per share. Company wants to raise further 30 lakh for major expansion program with the 4 alternative plans. 4 ಪ್ಲ್ಯಾನ್ ಕೊಟ್ಟಿದ್ದಾರೆ. ಸೊ ನಾನು ಕಾಲಮು ಪರ್ಟಿಕ್ಯುಲರ್ಸ್ A, B, C, D ಸೇಮ್ ವರ್ಕಿಂಗ್ ನೋಟ್ಗೂ ಪರ್ಟಿಕ್ಯುಲರ್ಸ್ A, B, C, D ಫಾರ್ಮ್ಯಾಟ್ ಹಾಕೊಂಡಿದ್ದೀನಿ. ಇವಾಗ ನೋಡ್ತಾ ಹೋಗೋಣ ಕ್ವಶನಲ್ಲಿ ಏನೇನು ಹೇಳಿದ್ದಾರೆ ಅಂತ. ಫಸ್ಟ್ ನಾನು ಹೇಳ್ದಂಗೆ ಫಾರ್ಮ್ಯಾಟ್ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಸ್ A, B, C, D ಸೇಮ್ ಕೆಳಗಡೆನೂ ಪರ್ಟಿಕ್ಯುಲರ್ಸ್ A, B, C, D. ಇದು ವರ್ಕಿಂಗ್ ನೋಟ್ ಕೆಳಗಡೆದು. ನಿನ್ನೆ ಫಾರ್ಮ್ಯಾಟ್ ತೋರಿಸ್ಕೊಟ್ಟಿದ್ದೀನಿ, ಇದನ್ನು ಯಾವ ಥರ ಮಾಡಬೇಕು ಅನ್ನೋದು. ಓಕೆ, ಅವ್ರು ನಿಮಗೆ ಕ್ವಶನಲ್ಲಿ ಏನು, ಕಂಪನಿ ವಾಂಟ್ಸ್ ಟು ರೈಸ್ ಫರ್ದರ್ 30 lakh ಫಾರ್ ಮೇಜರ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್. 30 lakhs ನಾನು ಹೇಳಿದೆ, ಇಲ್ಲಿ ಅಮೌಂಟ್ ಟು ಬಿ ರೈಸ್ಡ್, ಅಮೌಂಟ್ನ ಫಸ್ಟ್ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ ಸೇಮ್ ಅದೇ ಅಮೌಂಟ್ನ ಎಲ್ಲ ಕಾಲಮ್ಗೂ ಬರೀರಿ. ಬರೆದಾಗ ನಿಮಗೆ ಈಸಿ ಆಗುತ್ತೆ, ಎಲ್ಲೂ ಕನ್ಫ್ಯೂಷನ್ ಆಗಲ್ಲ. ಟೋಟಲ್ ಮಾಡಿದಾಗ 30 lakhs ಬರ್ತಾಯಿದ್ರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ. ಕ್ವಶನಲ್ಲಿ 4 ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಆಲ್ ಈಕ್ವಿಟಿ ಶೇರ್ಸ್, ಸೆಕೆಂಡ್ ಆಪ್ಷನ್ ಆಲ್ ಡಿಬೆಂಚರ್ಸ್ ಅಟ್ 10% ಇಂಟ್ರೆಸ್ಟ್, ಮೂರನೇ ಆಪ್ಷನ್ನು ಫ್ರಮ್ ಈಕ್ವಿಟಿ ಆ್ಯಂಡ್ ಫ್ರಮ್ ಡಿಬೆಂಚರ್ಸ್, ನಾಲ್ಕನೇ ಆಪ್ಷನ್ನು ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್. ಸೊ ಕ್ವಶನಲ್ಲಿ ಫಸ್ಟ್ ಅಂತ ಏನು ಹೇಳಿದ್ದಾರೆ, ಈಕ್ವಿಟಿ. ನಾನು ಹೇಳ್ದಂಗೆ ಫಾರ್ಮ್ಯಾಟಲ್ಲಿ ಯಾವಾಗಲೂ ಈಕ್ವಿಟಿ ಫಸ್ಟ್ ಬರ್ಕೊಳ್ಳಿ. ಸೆಕೆಂಡು ಪ್ರಿಫರೆನ್ಸ್ ಶೇರ್ ಬರ್ಕೊಳ್ಳಿ. ಥರ್ಡ್ ಬಂತು ಡಿಬೆಂಚರ್ಸ್ ಕೊಟ್ಟಿಯಾರ, ಡೆಪ್ಟ್ ಕೊಟ್ಟಿಯಾರ, ಇಲ್ಲ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೊಟ್ಟಿಯಾರ ನೋಡ್ಕೊಂಬರ್ಬೇಕು. ಇದರಲ್ಲಿ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಸೊ ಡಿಬೆಂಚರ್ಸ್ ಪಕ್ಕದಲ್ಲಿ ಅವರೇ ಇಂಟ್ರೆಸ್ಟ್ ಹೇಳಿದ್ದಾರೆ ಎಷ್ಟು ಪರ್ಸೆಂಟ್ ಅಂತ, ಅಟ್ 10%. ಪ್ರಿಫರೆನ್ಸ್ ಶೇರ್ಗೂ ಹೇಳಿದ್ದಾರೆ, ಅದು ಸೇಮ್ ಅಟ್ 10%. ಎಷ್ಟು ಫಿಲ್ ಮಾಡ್ಕೊಂಡ್ರಿ. ನೆಕ್ಸ್ಟು ಟೋಟಲ್ ಆದಮೇಲೆ ಕೆಳಗಡೆ ಇಂಟ್ರೆಸ್ಟ್ ಬರುತ್ತೆ, ಪ್ರಿಫರೆನ್ಸ್, ಡಿವಿಡೆಂಟ್ ಬರುತ್ತೆ, ಮೂರನೇದು ನಂಬರ್ ಆಫ್ ಶೇರ್ಸ್ ಬರುತ್ತೆ. ನಂಬರ್ ಆಫ್ ಶೇರ್ಸಲ್ಲಿ ನ್ಯೂ ಮತ್ತು ಓಲ್ಡ್, ಲಾಸ್ಟಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್. ಇವಾಗ ನೋಡ್ತಾ ಹೋಗೋಣ, ಅಪ್ಲೈ ಮಾಡೋಣ. ಅವ್ರು ಏನೇನು ಹೇಳಿದ್ದಾರೆ. ಆಲ್ ಈಕ್ವಿಟಿ ಶೇರ್ಸ್ ಫಸ್ಟ್ ಕೇಸಲ್ಲಿ ಹೇಳಿದ್ದಾರೆ ಎಂಟೈರ್ 30 ಲಕ್ಷನೂ ಈಕ್ವಿಟಿ ಶೇರಿಂದ ತೊಗೋಬೇಕಂತೆ. 30 ಲಕ್ಷ ಇಲ್ಲಿಂದ ತೊಗೊಂಡ್ವಿ. ಸೊ ಇದು ಬ್ಲ್ಯಾಂಕ್, ಇದು ಬ್ಲ್ಯಾಂಕ್. ನಿಮ್ಮ ಟೋಟಲ್ 30 lakhsಗೆ ಮ್ಯಾಚ್ ಆಗ್ತಾಯಿದೆ. ಸೆಕೆಂಡಲ್ಲಿ ಆಲ್ ಡಿಬೆಂಚರ್ಸ್ ಅಟ್ 10% ಇಂಟ್ರೆಸ್ಟ್ ರೇಟ್, ಅಂದರೆ ಎಂಟೈರ್ ಅಮೌಂಟ್ನ ಡಿಬೆಂಚರ್ಸಿಂದ ತೊಗೋಬೇಕಂತೆ. ಸೊ ಇದೆರಡು ಬ್ಲ್ಯಾಂಕ್. ಮೂರನೇ ಕಾಲಮಲ್ಲಿ ಹೇಳಿದ್ದಾರೆ 10 lakh ಫ್ರಮ್ ಈಕ್ವಿಟಿ, 10 ಲಕ್ಷ ಈಕ್ವಿಟಿಯಿಂದ, ಆ್ಯಂಡ್ 20 lakh ಫ್ರಮ್ 10% ಡಿಬೆಂಚರ್, 20 ಲಕ್ಷನ ಡಿಬೆಂಚರ್ಸಿಂದ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟಾಯಿತು, 20 + 10 30 ಆಗಿದೆ. ಮತ್ತು ಈ ಕಾಲಮ್ ಏನಾಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಅಮೌಂಟ್ ತೆಗ್ದಿರೋದು 30 lakh ಅಂದರೆ ಡಿವೈಡೆಡ್ ಬೈ 100 ಮಾಡಿದ್ರೆ ನ್ಯೂ ಶೇರ್ ಎಷ್ಟು ಬಂತು, 30,000. ಸೆಕೆಂಡ್ರಲ್ಲಿ ಈಕ್ವಿಟಿಯಿಂದ ಅಮೌಂಟು ತೆಗ್ದಿಲ್ಲ, ಸೊ ಇದು ಬ್ಲ್ಯಾಂಕ್. ಮೂರನೇದಲ್ಲಿ ತೆಗ್ದಿರೋದು 10 lakh ಡಿವೈಡೆಡ್ ಬೈ 100 ಮಾಡಿದ್ರೆ 10,000.
ನಾಲ್ಕನೇದರಲ್ಲಿ 15 ಲ್ಯಾಕ್ ಅಮೌಂಟ್ ತೆಗ್ದಿರಾ, ಡಿವೈಡೆಡ್ ಬೈ 100 ಮಾಡಿದ್ರೆ 15,000. ಓಲ್ಡ್ ಶೇರ್ಸ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಲೈನಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಆಫ್ ₹50 ಲ್ಯಾಕ್ ಆಫ್ ₹100 ಪರ್ ಶೇರ್ ಅಂತ ಹೇಳಿದ್ದಾರೆ. 50 ಲಕ್ಷ ರೂಪಾಯಿ ಅವ್ರ ಹತ್ರ ಅಮೌಂಟ್ ಇದೆ ಅಂತೆ. ಅದು ಎಷ್ಟು ಶೇರ್ಗೆ ಅಂತ ಹೇಳಿಲ್ಲ, ಆದರೆ ಒಂದು ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು 100 ಅಂತ ಹೇಳಿದ್ದಾರೆ. ಅವಾಗ ಏನು ಮಾಡ್ತೀರಾ, 50 ಲ್ಯಾಕ್ ಡಿವೈಡೆಡ್ ಬೈ 100 ಎಷ್ಟು ಬಂತು, 50,000. ಎಲ್ಲ ಕಾಲಮ್ಗೂ 50,000 ಹೋಗುತ್ತೆ ಓಲ್ಡ್ ಶೇರು. ನ್ಯೂ ಶೇರ್ ಮಾತ್ರ ಮೇಲೆ ಈಕ್ವಿಟಿಯಿಂದ ಅಮೌಂಟ್ ತೆಗ್ದಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಸೊ ಇವಾಗ ಟೋಟಲ್ ಮಾಡೋಣ. ಇದು 80,000 ಶೇರ್ಸ್, ಇದು 50,000 ಶೇರ್ಸ್, ಇದು 60,000 ಶೇರ್ಸ್, ಇದು 65,000 ಶೇರ್ಸ್. ಇಲ್ಲಿ ಗಂಟ ಕ್ಲಿಯರ್ ಆಗಿದೆ. ಇವಾಗ ನಿಮಗೆ ವರ್ಕಿಂಗ್ ನೋಟ್ ಕಂಪ್ಲೀಟ್ ಆಗಿದೆ. ವರ್ಕಿಂಗ್ ನೋಟ್ ಆದಮೇಲೆ ಮೇಲ್ಗಡೆ ಫಾರ್ಮ್ಯಾಟ್ ಹಾಕ್ಬಿಟ್ಟು ಬಿಟ್ಟಿದೆ. ಮೇಲ್ಗಡೆ ಏನೇನು ಬರುತ್ತೆ ಅನ್ನೋದನ್ನ ಬರ್ಕೊಳ್ಳೋಣ. ಎಕ್ಸ್ಪ್ಲೇನ್ ಮಾಡಿದ್ದೆ ನಿನ್ನೆ. ಫಸ್ಟ್ ಒಂದು ಬಂದ್ಬಿಟ್ಟು IT ಬರುತ್ತೆ, ಮೈನಸ್ ಇಂಟ್ರೆಸ್ಟ್, ಮೈನಸ್ ಮಾಡಿದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ದಟ್ ಈಸ್ EBT, ಮತ್ತು ಮೈನಸ್ ಅಂದರೆ ಟ್ಯಾಕ್ಸ್ ಬರುತ್ತೆ. ಆವಾಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇದಕ್ಕೆ ಪ್ರಿಫರೆನ್ಸ್ ಡಿವಿಡೆಂಡ್ನ ಮೈನಸ್ ಮಾಡಿದ್ರೆ ಅರ್ನಿಂಗ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ ಬರುತ್ತೆ, ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ನ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ EPS ಬರುತ್ತೆ. ಕ್ವಶನಲ್ಲಿ EBIT ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಕ್ವಶನಲ್ಲಿ ಲಾಸ್ಟ್ ಲೈನಲ್ಲಿ EBIT ಮೆನ್ಷನ್ ಮಾಡಿದ್ದಾರೆ. ಎಷ್ಟು, 8 ಲ್ಯಾಕ್. ಸೊ ಅದು ಎಲ್ಲದಕ್ಕೂ ಸೇಮ್ ಇರುತ್ತೆ. 8 ಲ್ಯಾಕ್ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಬೇರೆ ಏನು ಫಸ್ಟ್ ಬರೆಯೋಕೆ ಹೋಗ್ಬೇಡಿ. ಏನು ಕೆಳಗಡೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಿರಲ್ಲ, ಇಂಟ್ರೆಸ್ಟ್, ಪ್ರಿಫರೆನ್ಸ್ ಡಿವಿಡೆಂಡ್, ಟೋಟಲ್ ನಂಬರ್ ಆಫ್ ಶೇರ್ಸ್, ಅದನ್ನು ಅದೇ ಕಾಲಮ್ಗಳಿಗೆ ಬರ್ಕೊಂಡೋಗಿ. ಫಸ್ಟ್ ಒಂತಲ್ಲಿ ಇಂಟ್ರೆಸ್ಟ್ ಇದೆಯಾ, ನೋ. ಸೆಕೆಂಡಲ್ಲಿ 3 ಲ್ಯಾಕ್ ಇದೆ. ಥರ್ಡ್ ಒಂತಲ್ಲಿ 2 ಲ್ಯಾಕ್ ಇದೆ. ಮತ್ತು ಫೋರ್ತ್ ಒಂತಲ್ಲಿ ಇಲ್ಲ. ಪ್ರಿಫರೆನ್ಸ್ ಡಿವಿಡೆಂಡ್ ನೋಡ್ತಾ ಹೋಗಿ, ಈ ಕಾಲಮಲ್ಲಿ ಬರುತ್ತೆ. ಫೋರ್ತ್ ಆಪ್ಷನಲ್ಲಿದೆ, ದಟ್ ಈಸ್ 1,50,000. ಮತ್ತು ಇವಾಗ ನಂಬರ್ ಆಫ್ ಶೇರ್ಸ್ ಇಲ್ಲಿ ಏನು ಟೋಟಲ್ ಮಾಡಿ ತೊಗೊಂಡಿದ್ರಲ್ಲ ಅದನ್ನು ಬರಿತಾ ಹೋಗಿ. ಎಷ್ಟು, 80,000, 50,000, 60,000, 65,000. ಇವಾಗ ನೀವು ವರ್ಕಿಂಗ್ ನೋಟಲ್ಲಿ ಕಂಡಿದ್ದ ಡಾಟಾ ಫುಲ್ಲು ಬರ್ಕೊಂಡಿದ್ದೀರಾ. ಟ್ಯಾಕ್ಸ್ ರೇಟ್ ಹೇಳಿದರೆ ಎಷ್ಟು, 50%. ಫಾರ್ ಎಂಟೈರ್ ಡಾಟಾ ಎಲ್ಲ ಬರ್ದಿದ್ವಿ. ಇವಾಗ ಇಲ್ಲಿ ಏನು ಮೈನಸ್ ಮಾಡೋದಿಲ್ಲ, ಸೊ ಅಮೌಂಟ್ ವಿಲ್ ಬಿ ಸೇಮ್. ಇಲ್ಲಿ 8 ಲ್ಯಾಕ್ ಮೈನಸ್ 3 ಲ್ಯಾಕ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ 5 ಲ್ಯಾಕ್. 8 ಲ್ಯಾಕ್ ಮೈನಸ್ 2 ಲ್ಯಾಕ್ ಮಾಡಿದಾಗ ನಿಮ್ಗೆ ಅಮೌಂಟ್ ಬರುತ್ತೆ 6 ಲ್ಯಾಕ್. ಇಲ್ಲೂ ಸೇಮ್ 8 ಲ್ಯಾಕ್. ನಿಮಗೆ EBT ಬಂತು. ಟ್ಯಾಕ್ಸು EBT ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. 8 ಲ್ಯಾಕ್ ಇಂಟು 50% ಮಾಡಿದ್ರೆ ನಿಮಗೆ ಅಮೌಂಟು 4 ಲ್ಯಾಕ್ ಬರುತ್ತೆ. ಸೇಮ್ ಇದರಲ್ಲಿ 2,50,000 ಬರುತ್ತೆ. ಇದರಲ್ಲಿ 3 ಲ್ಯಾಕ್ ಬರುತ್ತೆ. ಇದರಲ್ಲಿ 4 ಲ್ಯಾಕ್ ಬರುತ್ತೆ. ಅಬ್ಸರ್ವ್ ಮಾಡ್ಬೋದು ನೋಡಿ. 8 ಲ್ಯಾಕ್ ಇಂಟು 50%, ದಟ್ ಈಸ್ 4 ಲ್ಯಾಕ್. ಮತ್ತು ಆ 4 ಲ್ಯಾಕ್ನ ಮೈನಸ್ ಮಾಡಿದ್ರೆ ನಿಮಗೆ EAT ಬರುತ್ತೆ. ರಿಮೈನಿಂಗ್ ಫಿಗರ್ 8 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡಿದ್ರೆ 4 ಲ್ಯಾಕ್ ಬರುತ್ತೆ. ಇಲ್ಲಿ ಅಷ್ಟೇ 50% ಇರೋದ್ರಿಂದ ಏನು ಟ್ಯಾಕ್ಸ್ ಕಳೆದಿರ್ತಿರೋ ಅಮೌಂಟು ಸೇಮೇ ಬರುತ್ತೆ. EATದೂ ನೆಕ್ಸ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ಮೈನಸ್ ಮಾಡಬೇಕು EATಯಲ್ಲಿ. ಇದರಲ್ಲಿ ಏನೂ ಇಲ್ಲ. ಸೊ 4 ಲ್ಯಾಕ್, 2 ಲ್ಯಾಕ್, 50,000, 3 ಲ್ಯಾಕ್, 1 ಲ್ಯಾಕ್. 4 ಲ್ಯಾಕಲ್ಲಿ
1,50,000ನ ಮೈನಸ್ ಮಾಡ್ತಾಯಿದ್ದೀರಾ. ದಟ್ ವಿಲ್ ಬಿ 2,50,000. ಇಲ್ಲಿ ಗಂಟ ಆನ್ಸರ್ ಬಂತು. ಇವಾಗ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಪರ್ ಶೇರ್ ಬರುತ್ತೆ. ಫಸ್ಟ್ ಮಂತಲ್ಲಿ 4 lakh ಈ ಅರ್ನಿಂಗ್ಸ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್ ಇದೆ. ಡಿವೈಡೆಡ್ ಬೈ 80,000 ಮಾಡಿದ್ರೆ 5 ಬರುತ್ತೆ. ಸೆಕೆಂಡ್ ಮಂತಲ್ಲಿ 2,50,000 ಡಿವೈಡ್ ಬೈ 50,000 5 ಬರುತ್ತೆ. 3 lakh ಡಿವೈಡೆಡ್ ಬೈ 60,000 5 ಬರ್ತಿದೆ. 2,50,000 ಡಿವೈಡೆಡ್ ಬೈ 65,000 3.85. 84 ಇದೆ. 85 ಏನಕ್ಕೆ ತೊಗೊತಾ ಇದೀನಿ ಅಂದರೆ 4 ಆದಮೇಲೆ ಒಂದು ನಂಬರ್ ಎಕ್ಸೀಡಿಂಗ್ ಇದೆ. 5ಗಿಂತ ಜಾಸ್ತಿ ಇದ್ದರೆ ಆ ನಂಬರ್ನ ನೆಕ್ಸ್ಟ್ ನಂಬರಿಗೆ ತೊಗೊಂಡೋಗಬೇಕಾಗುತ್ತೆ. ಅಕಸ್ಮಾತ್ ಇನ್ನು ಕೇಸ್ 1 2 3 4 ಏನಾರು ಇತ್ತು ಅಂದರೆ ಅದು 4 ಇರೋದು. ಓಕೆ, ಕ್ಲಾರಿಟಿ ಸಿಗ್ತಾ? ಈ ಕ್ವಶನ್ನಲ್ಲಿ ನಿಮಗೆ ರೆಕಮೆಂಡ್ ಮಾಡಿ ಅಂತ ಕೇಳಿಲ್ಲ, ಜಸ್ಟ್ ಫೈಂಡ್ ಔಟ್ ದ EPS ಅಂತ ಕೇಳಿದ್ದಾರೆ. ಸೊ ಇದು ಸೇಮ್ ಬರ್ತಾ ಇದೆ, ನೋ ವರೀಸ್. ಬೇರೆ ಕ್ವಶನಲ್ಲಿ ನಿಮಗೆ ಯಾವ್ದಾರ ಒಂದು EPS ಜಾಸ್ತಿ ಇರುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ ದೇರ್ ಫೋರ್ ದಿ ಪ್ಲ್ಯಾನ್, ಯಾವ ಪ್ಲ್ಯಾನ್ನ ಚೂಸ್ ಮಾಡಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಶುಡ್ ಬಿ ಚೂಸನ್ ಅಂತ ಬರಿತೀರಾ. ಓಕೆ, ಗಾಟ್ ಇಟ್.